ಓಹೋ, ಏನು ಈಶ್ವರಪ್ಪನವರು? ಓ, ನಮ್ಮ ಬೋರ್ಡ್ ಉಮೇಶ ಹೋಟ್ಲ್ ಉಮೇಶ್ ಅವ್ರ ಜೊತೆಗೆ ಭಾಳ ಮಾತಾಡ್ತಿದ್ದಾರೆ. ಏನ ಉಮೇಶ, ಈಶ್ವರಪ್ಪನ ಕರ್ಕೊಂಡು ಬೀದಿ ನಿಂತ್ಕೊಂಡಿದ್ಯಾ? ಟೀಗಿ ಕುಡ್ಸೋದಲ್ವೇನೋ, ತಿಂಡಿ ಗಿಂಡಿ ತಿನ್ಸೋದಲ್ವೇನೋ? ಅವೆಲ್ಲ ಏನಿಲ್ಲ ತಿಮ್ಮೇಗೌಡ್ರೆ. ಹಿಂಗೆ ಆದಿಲ್ ಹೋಗ್ತಿದ್ವಾ, ಉಮೇಶ್ ಸಿಕ್ಕಿದ್ರು ಅತ್ಲಾಗೆ ಇವತ್ತು ಹೋಟ್ಲು ರಜಾ ಮಾಡಿದಾರಂತೆ. ಹಂಗಾಗಿ ಯಾಕೆ ಇವತ್ತು ರಜಾ ಮಾಡಿದೆ ಅಂದ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಹೌದು ತಿಮ್ಮೇಗೌಡ್ರೆ, ಹೌದು. ಇವತ್ತು ನನಗೂ ಹೊತ್ಲಾಗೆ ಹೋಟ್ಲು ಮಾಡಿ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು, ಅದಕ್ಕೆ ಒಂದು ದಿವಸ ಓಪನ್ನೇ ಮಾಡಿಲ್ಲ. ನಾಳೆಗೆ ತೆಗಿಯೋಣ ಅಂತಿದ್ದೀನಿ. ಹೌದು, ಅದೇ ಪುಟ್ಟಂಗಜ್ಜಿಯವರು ಮತ್ತು ಅದ್ಮೇಲಮ್ಮವರು, ಶಿವಮ್ಮ ಎಲ್ಲ ಸೇರ್ಕೊಂಡು ಹಾಸನಕ್ಕೆ ಹೋಗಿರಂತಲ್ಲಪ್ಪ. ಹಾಸನಾಂಬ ದೇವಿ ದರ್ಶನ ಮಾಡ್ಕೊಂಬರೋಕ್ಕೆ ನೋಡು, ಕೆಂಪಸ್ ಎತ್ಕೊಂಡು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡ್ ಬಂದಿದ್ದಾರಂತೆ. ಅದೇನೋ ವರ್ಷದಾಗೆ 12 ದಿವಸ ಮಾತ್ರ ಅಂತೆ ದೇವಸ್ಥಾನ ತೆಗಿಯೋದು, ಬಾಗಿಲನ್ನ. ಹೋದ ವರ್ಷ ಹೂವು ಮುಡಿಸಿದ್ದು ಹಂಗೆ ಐತೆ ನೋಡಪ್ಪ, ಬಾಡ ಹೋಗಿಲ್ವಂತೆ. ಎಣ್ಣೆ ಒಯ್ದಿದ್ದು ದೀಪ ಹಂಗೆ ಉರಿತೈತಂತಪ್ಪ. ಇವೆಲ್ಲ ಸಾಧ್ಯನಾ? ಏನು ಪವಾಡನಪ್ಪ, ಅರ್ಥನೇ ಆಗಲ್ಲ. ಮಾತ್ರ ದೇವರು ನೋಡೋಕ್ಕೆ ಭಾಳಷ್ಟು ಜನ ಭಾಳ ಜಿಲ್ಲೆಯಿಂದ ಎಲ್ಲ ಹೋಗಿ ನೋಡ್ಕೊಂಬರ್ತಾರಪ್ಪ. ನಮಗೂ ಆಶ್ಚರ್ಯ ಆಯಿತು. ನಿಜವಾದ ಪವಾಡ ದೇವತೆ ಅಂತ ಹೇಳ್ತಾರೆ. ಹೌದ್ರಿ ಗೌಡ್ರೆ, ನಿಜವಾದ ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ, ಅದು ಪವಾಡ ದೇವತೆನೇ ಸರಿ. ಹೋದ ವರ್ಷ ಮುಡಿಸಿದ್ವು ಹಂಗೆ ಬಾರ್ದಂಗೆ ಐತೆ ಅಂತಂದ್ರೆ ನೋಡ್ರಿ, ಅಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಭಾಳ ಕಾಳಜಿ ತಗೊಂಡು ದೇವಿ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತೆ ಸಾರ್ವಜನಿಕರಿಗೆ. ಹೋದ ವರ್ಷ ಎಣ್ಣೆ ಒಯ್ದು ದೀಪ ಹಚ್ಚಿ ಬಂದಿರ್ತಾರಂತೆ, ಮತ್ತು ಮುಂದೆ ವರ್ಷನ ತೆಗೆಯೋದು. ಅಲ್ಲಿವರೆಗೂ ಉರಿತಾನೆ ಇರುತ್ತೆ ದೀಪ. ಏನೋ ಹಂಗಂತ ಮಾತಾಡ್ತಿದ್ರಪ್ಪ, ಅದನ್ನ ನಾವು ಕೇಳ್ಕೊಂಡ್ವಿ ಅತ್ಲಾಗೆ. ಆಮೇಲೆ ಈ ಸರಿ ದೀಪಾವಳಿ ಹಬ್ಬಕ್ಕೆ ಚಿಕ್ಕಮಗಳೂರು ಜಿಲ್ಲೆ ದೇವಿರಮ್ಮನ ಬೆಟ್ಟ ಐತಲ್ಲ, ಅದನ್ನು ಹತ್ತಕ್ಕೆ ಅವಕಾಶ ಮಾಡಿಕೊಡ್ತಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತ. ಅದು ಅಷ್ಟೇ, ವರ್ಷದಲ್ಲಿ ಒಂದೇ ದಿವಸ ಓಪನ್ ಆಗೋದು. ರಾತ್ರಿ ಎಲ್ಲ ಬೆಟ್ಟ ಹತ್ತದೇ ಕೆಲಸ. ಬೆಳಗಿನ ಜಾವ ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಎಲ್ಲ ವಾಪಸ್ ಇಳಿತಾರೆ. ಇಳಿದು ಬಿಟ್ರೆ ಮುಗೀತು, ಮತ್ತು ಮುಂದೆ ವರ್ಷನೇ ಹತ್ತಕ್ಕೆ ಅವಕಾಶ ಕೊಡೋದು. ಅಯ್ಯಪ್ಪ, ಆ ಬೆಟ್ಟ ತುಂಬ ಬರೀ ಜನ ತುಂಬಿಕೊಂಡಿರ್ತಾರಪ್ಪ ರಾತ್ರಿ ಹೊತ್ತು. ನಮಗಂತೂ ಹತ್ತಕ್ಕಾಗಲ್ಲ ಬಿಡತ್ಲಾಗೆ. ಅಲ್ಲೇ ಕೆಳಗಡೆಯಿಂದ ದೇವ್ರಿಗೆ ಬೆಟ್ಟದ ಮ್ಯಾಗ ನಮಸ್ಕಾರ ಮಾಡಿ, ಕೆಳಗಡೆ ಒಂದು ದೇವಸ್ಥಾನ ಐತಲ್ಲ, ದೇವಿರಮ್ಮನ ದೇವಸ್ಥಾನ, ಅಲ್ಲೋಗಿ ಅಡ್ಬಿದ್ದು ಬಂದ್ಬಿಡ್ತೀವಪ್ಪ ನಾವು. ಆ ಬೆಟ್ಟ ಗಿಟ್ಟ ಎಲ್ಲ ಹತ್ತಕ್ಕಾಗಲ್ಲ ನಮ್ಮ ಕೈಲಿ. ಪರವಾಗಿಲ್ಲ ಬಿಡಿ. ದೇವರು ನೋಡೋಕ್ಕೆ ಕಣ್ಣಿನ ಬಗ್ಗೆ ಏನಾರ ಕೊಡ್ತಾ ಇರಲ್ಲ, ಅದನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ. ಆದರೆ ಪುಟ್ಟರಂಗಜ್ಜಿ ಮತ್ತು ಅವರು ಸಂಗಡಿಗರೆಲ್ಲ ಹಾಸನಾಂಬ ದೇವಿ ದರ್ಶನ ಮಾಡ್ಕೊಂಡ್ ಬಂದಿರೋದು ಭಾಳ ಖುಷಿ ಆಗುತ್ತೆ. ಹೌದು ಈಶ್ವರಪ್ಪರ, ಊರಲ್ಲೆಲ್ಲ ಪುಟ್ಟರಂಗಜ್ಜಿದೆ ಸುದ್ದಿ. ಪುಟ್ಟರಂಗಜ್ಜಿ ಮತ್ತು ಸಂಗಡಿಗರು ಹಾಸನಾಂಬ ದೇವಿ ದರ್ಶನ ಮಾಡ್ಕೊಂಬರಕ್ಕೆ ಹೋದ್ರು, ಹಾಸನಾಂಬ ದೇವಿ ದರ್ಶನ ಮಾಡ್ಕೊಂಬರಕ್ಕೆ ಹೋದ್ರು. ಇದೇ ಸುದ್ದಿ ಆಗ್ಬಿಡೈತತ್ಲಾಗೆ. ಆಗಲಿ ಬಿಡ ಮರ್ಯ, ಆಗಲಿ ಬಿಡು. ಅದಕ್ಕೇನಂತೆ, ಸಿದ್ದರಾಮಯ್ಯ ಸರ್ಕಾರ ಫ್ರೀ ಬಸ್ ಬಿಟ್ಟೈತೆ, ಆಧಾರ್ ಕಾರ್ಡ್ ಸರಿ ಎಲ್ಲಿ ಬೇಕನ್ನ ಹೋಗ್ಬೋದು ರಾಜ್ಯದ ಒಳಗಡೆ. ಹೋಗ್ಬರ್ಲಿ ಬಿಡು, ದೇವಸ್ಥಾನಕ್ಕೆ ತಾನೇ ಹೋಗಿ ಬಂದಿರೋದು, ಒಳ್ಳೆ ವಿಚಾರನೇ ಬಿಡು. ಸಿದ್ದರಾಮಯ್ಯನವರು ಫ್ರೀ ಬಸ್ ಸೇವೆ ಧಾರ್ಮಿಕ ಸಮಾರಂಭಕ್ಕೆ, ಈ ರೀತಿ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಂಗಸ್ರಿಗೆ ಅನುಕೂಲ ಆಯ್ತಲ್ಲ, ಅಷ್ಟೇ ಸಾಕು. ಕರೆಕ್ಟಾಗಿ ಹೇಳಿದ್ರಿ ತಿಮ್ಮೇಗೌಡ್ರೆ, ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಈ ಗೌರ್ಮೆಂಟು ಈ ಫ್ರೀ ಬಸ್ ಬಿಟ್ಟಿರೋದು ಎಷ್ಟು ಅನುಕೂಲನೂ ಆಗೈತೆ. ಈಗ ಬಸ್ಸು ಚಾರ್ಜ್ ತಪ್ಪಿಸಿದೆ ಕರೆಕ್ಟು, ಅದೇ ದುಡ್ಡು ಈ ದೇವಸ್ಥಾನಕ್ಕೆ ಹೋಗೋದಾಗ 500,000 ರೂಪಾಯಿ ಹಾಕಿ ಬರ್ತಾರಲ್ಲ, ಆ ದುಡ್ಡು ಅಲ್ಲೇ ಬಂದೋಗ್ಬಿಡುತ್ತೆ ಗೌರ್ಮೆಂಟಿಗೆ. ಅದು ಸರಿನೇ. ಮತ್ತೆ ಗೌರ್ಮೆಂಟು ಎಲ್ಲ ಫ್ರೀ ಕೊಟ್ಬಿಟ್ರೆ ಒಂದ್ರಾಗನ ತಗೋಬೇಕಲ್ಲ, ಅವರು ಹಂಗೆ ಉಪಾಯ ಮಾಡಿದಾರೆ ಅತ್ಲಾಗೆ. ಆಗಳಪ್ಪ ರಂಗಜ್ಜವರು. ಓಹೋ, ಏನು ಈಶ್ವರಪ್ಪನವರು, ತಿಮ್ಮೇಗೌಡರು, ನಮ್ಮ ಹೋಟ್ಲು ಉಮೇಶ್ನವರು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರೆ ಇವತ್ತು. ಏನೋ ಭಾಳ ವಿಶೇಷ ಐತೆ ಅಂತ ಕೇಳ್ತೀನಪ್ಪ ನಾನು. ಇಷ್ಟೋ ತನಕ ಇರಲಿಲ್ಲ, ಈಗ ನೀವು ಬಂದ್ರಲ್ಲ, ಈಗ ವಿಶೇಷ ಕಾಣಿಸ್ಕೊಳತ್ತೆ. ಹಂಗಿದ್ರೆ ಏನು, ಪುಟ್ಟರಂಗಮ್ಮನವ್ರನ್ನ ಹಾಸನಾಂಬ ದೇವಿ ದರ್ಶನ ಕಳಿಸ್ಬಿಟ್ಟು ನಮ್ಮ ಮನೆಗೆ ಪ್ರಸಾದನೇ ತಂದು ಕೊಟ್ಟಿಲ್ವಲ್ಲ, ಯಾಕೆ ಹಂಗೆ ಮಾಡ್ತೀರಾ ನೀವು? ಊರಿನ ದೊಡ್ಡ ಮನುಷ್ಯರಾಗಿ ನೀವು ಹಿಂಗೆ ಮಾಡೋದು ರಂಗಜಾರೆ? ಏನ್ರಿ ನೀವು? ಅದ್ಲ ಪ್ರಸಾದ ನಮಗೂ ಕೊಟ್ಟು ನಮ್ಮ ಜೀವನನ ಪಾಲನೆ ಮಾಡುತ್ತಾನೆ ನೀವು. ನೋಡ್ರಿ ಪುಟ್ಟರಂಗಮ್ಮನವ್ರಿಗೆ ಹೇಳ್ರಿ, ಪುಟ್ಟರಂಗಮ್ಮನವ್ರಿಗೆ ನಮ್ಮ ಮನೆಗೂ ಒಂಚೂರು ಪ್ರಸಾದನ ಕೊಟ್ರೆ ನಾವು ತಿಂದು ಪುನೀತರಾಗ್ತೀವಿ. ನೀವು ಹೇಳಿದ್ರೆ ಕೊಡ್ತೀವಿ, ಹೇಳ್ದೆ ಹೋದ್ರೆ ಕೊಡ್ತೀವಿ. ಅವರು ಅಲ್ಲಿಂದ ಬಂದು ಸುಸ್ತಾಗಿ ಮಲಗವ್ರೆ. ಇವತ್ತು ಬೆಳಿಗ್ಗೆ ದೇವ್ರ ಪ್ರಸಾದ ಓಪನ್ ಮಾಡಿ ಪೂಜೆ ಮಾಡಿ ಎಲ್ಲರ ಮನೆಗೂ ಸಂಜೆ ಹಂಚಕ್ಕೆ ಬರ್ತಾರೆ. ಅದು ಬಿಟ್ಟು ನೀವು ಪ್ರಸಾದ ಕೊಡ್ರಿ ಅಂತ ಕೇಳೋದುಂಟೆ, ನಾವು ಕೊಡದೇ ಇರೋದುಂಟೆ? ಕೊಟ್ಟೇ ಕೊಡ್ತೀವಿ. ಒಟ್ಟು ಏನೋ ಫ್ರೀ ಬಸ್ ಬಿಟ್ಟಿರೋದು ಎಲ್ಲ ರೀತಿಯಿಂದ ಆಗದಿದ್ರು ಒಂದಲ್ಲ ಒಂದು ರೀತಿ ಅನುಕೂಲ ಆಗ್ತೈತಪ್ಪ ಹೆಣ್ಮಕ್ಳಿಗೆ. ಹೆಚ್ಚಾಗಿ ಊರುಗಳಿಗೆ ಹೋಗೋಕ್ಕೆ, ದೇವಸ್ಥಾನಗಳಿಗೆ ಹೋಗೋಕ್ಕೆ, ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ತಾಣಗಳನ್ನ ಹೋಗಿ ನೋಡ್ಕೊಂಬರೋಕ್ಕೆ ಈ ಶಕ್ತಿ ಯೋಜನೆ ಭಾಳ ಚೆನ್ನಾಗಿ ಅನುಕೂಲ ಆಗ್ತೈತಪ್ಪ. ಆಗಲೇ ಬಿಡ್ರಿ ತಿಮ್ಮೇಗೌಡ್ರೆ, ಆಗಲೇ ಬಿಡ್ರಿ ಅತ್ಲಾಗೆ. ಊರಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ನಾವು ನೋಡೋಕ್ಕಾಗದೇ ಇರೋಂಥ ಸ್ಥಳಗಳನ್ನ
ಈ ಶಕ್ತಿ ಯೋಜನೆ ಮೂಲಕನಾದ್ರೂ ಆ ಹೆಣ್ಮಕ್ಳು ಈಡೇರಿಸ್ಕೊಳ್ಳಿ. ಆವಾಗಲಾದ್ರೂ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ, ಕೆಲಸಗಳು ನಡೀತವೆ. ಅದ್ರ ಮೇಲಮ್ಮ ಅಂತೂ ಅಬ್ಬಬ್ಬಬ್ಬಬ್ಬಬ್ಬ ಏನು ಖುಷಿಯಾಗಿದೆ ಅಂತೀರಾ. ಈಗ ನಾನು ಯಾವತ್ತು ನೋಡಿರಲ್ಲ ಹಾಸನಾಂಬ ಹೋಗಿ ತೋರಿಸ್ಕೊಂಬಂದ್ಬಿಟ್ಟೆ ಪುಟ್ರಂಗಜ್ಜಿ. ಈಗ ಭಾಳ ಥ್ಯಾಂಕ್ಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೋಪ್ ಆಗ್ತಾವಳೆ ನಮ್ಮ ಪುಟ್ರಂಗಜ್ಜಿಗೆ. ಹೌದೇ? ಓಹೋ ಹೋ ಹೋ ಹೋ, ಹಿಂಗೆಲ್ಲ ಆಯ್ತಾ ಸಮಾಚಾರ? ಬಿಡ್ರಿ ಅತ್ಲಾಗೆ, ನಡೀಲಿ ನಡೆಸ್ಲಿ. ಆಯ್ತು, ನೀವು ಹಿಂಗೆ ಮಾತಾಡ್ತೀರಿ. ನನಗೂ ಉಮೇಶಂಗೂ ಸ್ವಲ್ಪ ಕೆಲಸ ಐತೆ, ಹೋಗ್ತೀವಿ ನಾವು. ಸುಮ್ಮನಿರಪ್ಪ ಅತ್ಲಾಗೆ. ನಿಮ್ಮಿಬ್ಬರಿಗೆ ಕೆಲಸ ಇರೋದು, ನಮಗೂ ಕೆಲಸ ಐತೆ. ಹಿಂಗೆ ಮಾತಾಡ್ಕೊಂಡು ನಿಂತ್ರಿ ಅತ್ಲ ರಂಗಜ್ಜವ್ರು ಸಿಕ್ಕರು ಅಂತ ಹೇಳ್ಬಿಟ್ಟು. ರಂಗಜ್ಜವ್ರೆ, ಮತ್ತೆ ಸಿಗೋಣ ಸಂಜೆಗೆ. ಪ್ರಸಾದ ತಗೊಂಡು ಮನೆ ಹತ್ರ ಬರೋದು ಮರಿಬೇಡ್ರಿ ನೀವು. ಆಯ್ತು ಬಿಡ್ರಿ. ಈಶ್ವರಣ್ಣವ್ರ ಮನೆಗೂ ಬರ್ತೀವಿ, ನಿಮ್ಮ ಮನೆಗೂ ಬರ್ತೀವಿ. ಇನ್ನು ಹೋಟ್ಲು ಉಮೇಶ್ವರ ಮನೆಗೆ ಬರ್ದಂಗಿರ್ತೀವಿ. ಬಂದು ಪ್ರಸಾದ ಕೊಟ್ಟು ಹೋಗ್ತೀವಿ ಅತ್ಲಾಗೆ. ಸರಿ ಆಯಿತು, ಎಲ್ಲರೂ ಅವ್ರವ್ರ ಮನೇಲಿ ಸಂಜೆ ಸಿಗ್ತೀವಿ ನಾವು. ಬಾರಪ್ಪ ಉಮೇಶು, ಬಾ. ನಮ್ಮ ಪುಟ್ಟಂಗಜ್ಜಿಗೆ ಎದ್ದು ಕೂಡಲೇ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಒಂಚೂರು ಪ್ರಸಾದನ ತಲುಪಿಸ್ರಿ ಅಂತ ಹೇಳ್ಬೇಕು ಅವಳಿಗೆ, ಇಲ್ಲ ಮರ್ತೋಗ್ಬಿಡ್ತಾರೆ. ಲೋ ಮಾದ, ಈ ಸರಿ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಜೋರ ಹೊಡಿಬೇಕು ಕಣ. ಇನ್ನು ನಮ್ಮನೆ ನೋಡ್ರೆ ಪಟಾಕಿನೂ ತಂದಿಲ್ಲ. ಎಲ್ಲರ ಮನೆಗೂ ಆಲೆ ಒಂದೊಂದು ಬಾಕ್ಸ್ ಬರ್ತದ ಬತ್ಲಾಗೆ. ಲೂಸ್ ಪಟಾಕಿನೂ ತಂದವ್ರೆ ಎಲ್ಲವರು. ಮಧ್ಯಾಹ್ನ ಆದ ಕೂಡಲೇ ಪಟಾಕಿ ಬಾಕ್ಸ್ ಓಪನ್ ಮಾಡೋದು, ಬಿಸಿಲಿಗೆ ಚೆನ್ನಾಗಿ ಒಣಗ್ಸೋದು, ಹಿಂಗೆಲ್ಲ ಮಾಡ್ತಾರೆ ಕಣೋ. ನಮ್ಮನೆ ನೋಡ್ರೆ ಇನ್ನು ಪಟಾಕಿನೂ ತಂದು ಕೊಟ್ಟಿಲ್ಲ. ನಿನ್ನ ಮನೆಗಲ್ಲ ಕಣೋ, ನಮ್ಮ ಮನೆಗೂ ಅಷ್ಟೇ ಅದೇ ಪರಿಸ್ಥಿತಿ ಆಗೈತೆ. ಇನ್ನು ನಮ್ಮಪ್ಪ ಯಾವ ಪಟಾಕಿ ತಂದು ಕೊಡ್ತೋ ಏನೋ. ಕೇಳಿದ್ರೆ ಇನ್ನು ಪಟಾಕಿ ಹಬ್ಬ ಇನ್ನೊಂದು ವಾರ ಐತೆ, ಇಷ್ಟು ಬೇಗ ಯಾಕೆ ಪಟಾಕಿ ತರೋಣ ಅಂತ ಹೇಳುತ್ತೆ. ನಾನಂತೂ ಪಟಾಕಿ ಈ ಸರಿ ತರಲಿಲ್ಲ ಅಂತಂದ್ರೆ ಏನಿಲ್ಲ, ಮನೆಗಿರೋ ದುಡ್ಡು ತಗೊಂಡೋಗಿ ನಾನೇ ಹೋಗಿ ಪಟಾಕಿ ತಂದು ಬಿಡ್ತೀನಿ ಅತ್ಲಾಗೆ. ಆಮೇಲೆ ಏನಿಲ್ಲ, ಆ ಸೋನು ಮೂನು ಇದಾರಲ್ಲ, ನಮ್ಗಿಂತ ದೊಡ್ಡ ಬಾಕ್ಸ್ ತಂದು ಬಿಡ್ತಾರೆ. ಅವ್ರು ಎಂಥ ಬಾಕ್ಸ್ ತರ್ತಾರ ನೋಡ್ಕೊಂಡು ಅವ್ರಿಗಿಂತ ದೊಡ್ಡ ಬಾಕ್ಸ್ ಪಟಾಕಿ ನಾವು ತರ್ಬೇಕಣಲ್ಲ. ಹಂಗದೇನೆ ನಮಗೆ ಪಟಾಕಿ ಹೊಡೆದಂಗೆ ಅನ್ಸೋದು. ಇಲ್ದಿದ್ರೆ ತೃಪ್ತಿನೇ ಆಗಲ್ಲ. ಕರೆಕ್ಟು ಕಣಲ್ಲ, ಕರೆಕ್ಟು. ನಾನು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಜ್ಜಂಗೆ ಹೇಳ್ಬಿಟ್ಟು ದೊಡ್ಡ ಬಾಕ್ಸ್ ತರಕ್ಕೆ ಹೇಳ್ತೀನಿ. ಆವಾಗಲೇ ಸರಿ ಆಗೋದು ನಮ್ಮವು. ಇಲ್ಲಾಂದ್ರೆ ನೋಡು, ನಾವು ಅವ್ರಿಗಿಂತ ಕೇವಲ ಆಗ್ಬಿಡ್ತೇವೆ ನಾವು ಊರಾಗೆ. ಓಹೋ, ಏನ್ರ ಹುಡುಗ್ರ? ಅಜ್ಜಿ ಏನು ಮಾಡ್ತಾ ಇತ್ತು? ನಿಮ್ಮಮ್ಮ ಎಲ್ಲೋದ್ರು? ಹೆಂಗಣ್ಣ ಎಲ್ಲೋದ್ರು? ಎಲ್ಲ ಒಳಗಡೆ ಇದ್ದಾರೆ. ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಾನು ಮಾಧವ ಬಂದಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೆ ವಜ್ಜ. ಸ್ಕೂಲ್ ಬಂದು ಹೊತ್ಲಾಗೆ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಹಿಂಗೆ ಮಾತಾಡ್ತಿದ್ದೆ. ಹಂಗೆ ಇವಾಗ ದೀಪಾವಳಿ ಹಬ್ಬಕ್ಕೆ ಮಾದ ದೊಡ್ಡ ಪಟಾಕಿ ಬಾಕ್ಸ್ ಕೊಡಿಸ್ಕೊಂತದಂತೆ. ಅದಕ್ಕೆ ನಾನು ಹೇಳಿದೆ, ನಮ್ಮಜ್ಜ ಸುಮ್ಮನೆ ಅಲ್ಲಪ್ಪ, ನಿನಗಿಂತ ದೊಡ್ಡ ಬಾಕ್ಸ್ ಪಟಾಕಿ ಕೊಡಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಅಜ್ಜ. ಪಟಾಕಿ ಹಬ್ಬನ ಹತ್ರ ಬಂತ, ಅದಕ್ಕೆ ನಾವಿನ್ನ ಬಾಕ್ಸ್ ಅಂದಿಲ್ವಲ್ಲ, ಇವತ್ತು ಹೋಗಿ ಪಟಾಕಿ ಬಾಕ್ಸ್ ತರೋಣ ಕಣಜ್ಜ. ಎಲೆ ಹುಡುಗ, ಇರೋದೊಂದು ದೀಪಾವಳಿ ಹಬ್ಬ, ಪಟಾಕಿ ಕೊಡಿಸ್ತೀವಪ್ಪ. ಆದರೆ ಭಾಳ ಕಾಳಜಿಯಿಂದ ನಾನೇ ಪಟಾಕಿ ಹೊಡ್ತೀನಪ್ಪ. ಪಟಾಕಿ ಹೊಡ್ಬೇಕಾರೆ ಕಣ್ಣುಗಳೆಲ್ಲ ಭಾಳ ಹುಷಾರಾಗಿ ಇಟ್ಕೋಬೇಕಪ್ಪ. ಹತ್ತಿಲ್ಲ ಅಂತೇಳಿ ಮತ್ತೆ ತಿರ್ಗಾ ಊದ್ಬತ್ತಿ ತಗೊಂಡು ಹಚ್ಚಕ್ಕೆ ಹೋಗೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಒಂದ್ಸರಿ ಹತ್ತಿಲ್ವಾ ಡಮ್ಮನ ತನಕ ದೂರ ನಿಂತ್ಕೋಬೇಕು. ಒಂದು ವೇಳೆ ಹತ್ತಿಲ್ಲ ಅಂತಂದರೆ ಒಂದು 10 ನಿಮಿಷ ಸಮಾಧಾನ ನಿಂತ್ಕೋಬೇಕಪ್ಪ. ಇಲ್ಲಾಂದರೆ ಏಕಾಏಕಿ ಡಬ್ ಬಂದ್ಬಿಡ್ತದು. ಆಯ್ತಿರ್ಲಿ. ಈಗ ಅಜ್ಜಿ ಏನು ಮಾಡ್ತೈತಪ್ಪ? ಒಳಗಡೆ ಐತಲ್ವಾ? ಸರಿ ಆಯ್ತು ಬಿಡತ್ಲಾಗೆ, ಹೋಗಿ ನಾನು ಅಜ್ಜಿನ ಮಾತಾಡಿಸ್ಬೇಕು. ಇಲ್ಲೇ ಆಡ್ಕೊಂಡು ಕುತ್ಕೊಳ್ರಿ, ಎಲ್ಲೂ ಹೋಗ್ಬೇಡ್ರಿ. ಆಯಿತು, ನಾವೆಲ್ಲೂ ಹೋಗಲ್ಲ, ಇಲ್ಲೇ ಆಟಾಡ್ಕೊಂಡು ಕೂತಿರ್ತೀವಿ ಅಜ್ಜ. ಅಲ್ಲಿ ಕೆಳಗಡೆ ಪ್ರಾವಿಜನ್ ಸ್ಟೋರಲ್ಲಿ ಪಟಾಕಿ ಸ್ಟಾಲ್ ಹಾಕೋರೆ. ಫುಲ್ಲು ಪಟಾಕಿ ಮೇಳ ಅಜ್ಜ. ಸಂಜೆ 6 ಗಂಟೆಗೆ ಹೋಗೋಣ, ಹೋಗ್ಬಿಟ್ಟು ತಕೊಂಬರೋಣ. ಹೂನಪ್ಪ, ಆಯಿತು, ಹೋಗಿ ಪಟಾಕಿ ತಂದು ಬಿಡೋಣ. ಲೇ ಮಾದ, ಯಾಕ ಹಿಂಗೆ ಗರ ಬಡದನ್ನ ಕುತ್ಕೊಂಡಿದ್ಯಾ? ನಡಿಯತ್ಲಾಗೆ ಹುಣಸೆ ಮರದ ಅಡಿಗೆ, ಅಲ್ಲಿ ಗೋಲಿ ಆಡಕ್ ಹೋಗೋಣ. ತಣ್ಣಗಿರುತ್ತೆ. ಆ ಗೋಲಿ ಎಲ್ಲ ಹಳೆ ಕಾಲ ಆಯ್ತು, ಟಿಕ್ಕಿ ಆಡೋಣ, ಟಿಕ್ಕಿ. ಸರಿ, ಯಾವ್ದೋ ಒಂದು ಆಯ್ತು, ನಡಿ ಹೋಗೋಣ ಅತ್ಲಾಗೆ.
ಏನಮ್ಮ ಹಾಸನಾಂಬ ದೇವಿದು ಪ್ರಸಾದ ಬಾಕ್ಸು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡವ್ರೆ. ದೇವಸ್ಥಾನ ಮಂಡಳಿಯವರು ಭಾಳ ಚೆನ್ನಾಗಿ ಪ್ಯಾಕ್ ಮಾಡೋರು ಅತ್ಲಾಗೆ. ಇದನ್ನ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ಅನುಗ್ರಹ ಪಡ್ಕೋಬೇಕು ನಾವು. ಈ ಪ್ರಸಾದನ ಕೊಡೋದಕ್ಕೂ ಕೇಳ್ಕೊಂಬಂದಿರ್ಬೇಕು. ಅಂಥದ್ರಲ್ಲಿ ನಾವು ಪ್ರಸಾದ ತಂದಿದ್ದೀವಿ. ಸ್ನಾನ ಮಾಡಿದ್ದು ಆಯಿತು, ಪೂಜೆ ಮಾಡಿದ್ದು ಆಯಿತು. ಇನ್ನು ಓಪನ್ ಮಾಡಿ ಕೊಟ್ಬಿಡೋಣ ಎಲ್ಲರಿಗೂ. ಕಣತೆ ಹೋಗಿದ್ವಲ್ಲ, ನಾವು ಇವಾಗ ಕೊಡಲೇಬೇಕು. ಇಲ್ಲ ಅಂತಂದ್ರೆ ಅದು ಸರಿ ಆಗಲ್ಲ. ಬರೀ ನಾವೇ ಇಟ್ಕೊಳ್ಳೋದು ಪ್ರಸಾದ, ಅದು ಆಗಲ್ಲ. ಅದು ನಾವು ಇಟ್ಕೋಬೇಕು. ಅಕ್ಕಪಕ್ಕದ ಮನೆಯವರಿಗೂ ಪ್ರಸಾದ ಕೊಟ್ಟು ಒಳ್ಳೇದು ಆಗ್ಬೇಕು ಎಲ್ಲರಿಗೂ. ಎಲ್ಲಿದ್ಯಾ ಅಮ್ಮ? ಪುಟ್ಟಣಮ್ಮ ಎಲ್ಲಿದ್ಯಾ? ಹುಡ್ಕಾಡ ಸಾಕಾಗ್ಬಿಡ್ತಾವ ಮಾತ್ಲಾಗೆ. ಯಾವ ರೂಮ್ನಾಗೂ ಇಲ್ಲ. ಎಲ್ಲಿದ್ಯಾ ನೀನು? ಅಯ್ಯೋ ನಾವೇನು ರೂಮ್ನಾಗಿಲ್ಲ, ನಡುಮನೆಗಿದ್ದೀವಿ. ಬಾಯಿಲೆ ರೂಮ್ನಾಗ ಯಾಕೆ ಹೋಗಿದ್ದೆ ಅಲ್ಲಿಗೆ? ಇಲ್ಲ ಬಾಯಿಲೆ. ಹಾಸನಾಂಬ ದೇವಿದು ಪ್ರಸಾದನ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ಮೇಡಮ್ ಇಲ್ಲಿದ್ದೇನಮ್ಮ? ರೂಮ್ನಾಗೆಲ್ಲ ಹುಡ್ಕಾಡಿನಲ್ಲಮ್ಮ ನಿನ್ನ. ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗ್ಬಿಟ್ಟು ಹಿಂಗೆ ಪ್ರಸಾದ ಹಿಡ್ಕೊಂಡು ಕೂತ್ಕೊಂಡ್ರೆ ಆದೈತೆ? ಓಪನ್ ಮಾಡಿರಿ ಸರ ಪೂಜೆ ಮಾಡಿದರೆ ಹೆಂಗ? ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೊಡ್ರಿ. ಆ ತಿಮ್ಮೇಗೌಡ್ರ ಮನೆಗೂ, ಈಶ್ವರಪ್ಪರಿಗೂ, ಮತ್ತು ಆಮೇಲೆ ಕೊಟ್ರೇಶಿಗೂ, ಉಮೇಶಂಗೂ ಎಲ್ಲ ಕೊಡ್ರಿ. ಹಾಸನಾಂಬ ದೇವಿ ಪ್ರಸಾದನ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅರಸ್ರಿ. ನೀವು ಆಶೀರ್ವಾದ ಕೊಡಿರಿ. ಆಯ್ತು ಕಣೆ ಹೇಳಜ. ಕೊಟ್ಟೆ ಕೊಡ್ತೀವಿ ಪ್ರಸಾದನ. ನಾವು ಇಟ್ಕೊಂಡು ಅಕ್ಕಪಕ್ಕದ ಮನೆಯವರಿಗೂ ಕೊಡದೆ ಹೋದ್ರೆ ಆದೀತೆ. ಕೊಡ್ತೀವಿ ಕಣೆ ಹೇಳು. ಮಾವ, ಇನ್ನು ಯಾರು ಪ್ರಸಾದನ ಓಪನ್ ಮಾಡಿದ್ವಂತೆ? ಅದ ಮೇಲೆ ಅಮ್ಮ ಅವರೆಲ್ಲ ಓಪನ್ ಮಾಡಿಲ್ಲ. ಪಂಕಜ, ಸುಶೀಲ್ ಅವರೆಲ್ಲ. ನಾವೇ ಇವತ್ತು ಓಪನ್ ಮಾಡ್ತಿರೋದು. ಇವತ್ತು ಮಂಗಳವಾರ ಅಲ್ವಾ, ಭಾಳ ಒಳ್ಳೆ ದಿನ ಪ್ರಸಾದ ಹಂಚಕ್ಕೆ. ಹಂಗಾಗಿ ಇವತ್ತೇ ಓಪನ್ ಮಾಡಿ ಸಂಜೆಗೆಲ್ಲ ಕೊಟ್ಬಿಡ್ತೀವಿ. ಹ್ಞೂನಮ್ಮ, ಕರೆಕ್ಟಾಗಿ ಹೇಳಿದೆ. ಇವತ್ತೇ ಒಳ್ಳೆ ದಿವಸ. ಓಪನ್ ಮಾಡಿ ಎಲ್ಲರಿಗೂ ಸ್ವಲ್ಪ ಕೊಟ್ಬಿಡ್ರಿ. ಹಂಗೆ ತೀರ್ಥನ ಸೇರಿಸಿ ಕೊಡ್ರಿ. ಆಯ್ತು ಮಾವ, ಆಯ್ತು, ಕೊಡ್ತೀವಿ. ನೋಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಪ್ರಸಾದನ ನಿಮ್ಮ ಮನೆಗೆ ತಲುಪ್ಸಕ್ಕೆ ಬರ್ತೀವಿ ಸಂಜೆಗೆ. ಹ್ಞೂನಪ್ಪ, ಹಾಸನಾಂಬ ದೇವಿ ಪ್ರಸಾದನ ತಗೊಂಡು ನೀವು ಬದುಕನ್ನ ಬಂಗಾರವಾಗಿ ಮಾಡ್ಕೊಳ್ರಿ.